ಹಾಯ್ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನೇನಿವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡತ್ತಿಲ್ಲ. ಲಾಸ್ಟ್ ವ್ಲಾಗೊಳಗೆ ಹೇಳಿದ್ನಿ ನಾನು ಬರೋ ಶುಕ್ರವಾರ ಮಾಡಬೇಕಂತ ಅಂದ್ಕೊಂಡೇನಿ. ಮತ್ತು ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿ ಹೊಂಟೇನಪ್ಪ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಬಾ ಅಂತ ಇದ್ದರು. ಮುಂಚೆ ನಾವೇನಿದ್ವಲ್ಲ ಆ ಏರಿಯಾದೊಳಗೆ ಇರೋ ಫ್ರೆಂಡ್ಸ್ ಎಲ್ಲರೂ ಬಾ ಅಂತ ಕರೆದಾರೆ. ಹಾಗಾಗಿ ಆ ಕಡೆ ಹೋಗಬೇಕು. ಒಂದು ರೀತಿಯಿಂದ ನಾನು ಈ ಬರೋ ಶುಕ್ರವಾರ ಮಾಡೋಕತ್ತಿರೋದು ಚಲೋ ಆಯ್ತು ಅಂತ ಅನ್ನಿಸ್ತು. ನಾನು ಈ ವಾರ ಏನಾದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಿದರೆ ಗ್ಯಾರಂಟಿ ಆ ಕಡೆ ಎಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಮತ್ತು ನೆಕ್ಸ್ಟ್ ವೀಕ್ ನಾನು ಮಾಡತ್ತೀನಿ, ಅವರೆಲ್ಲ ಬರ್ತಾರೆ. ಹಾಗಾಗಿ ಚಲೋ ಆಯಿತು ಅಂತ ಈಗ ಅನ್ಸಾಕತ್ತೈತಿ. ಸಿಂಪಲ್ಲಾಗಿ ನಮ್ಮ ವರಮಹಾಲಕ್ಷ್ಮಿ ನೋಡ್ರಿ, ಎರಡನೇ ಶುಕ್ರವಾರದ ಲಕ್ಷ್ಮೀ ಪೂಜೆ ಮಾಡೇನಿ. ಇನ್ನು ಮೂರನೇ ಶುಕ್ರವಾರನ ಗ್ರ್ಯಾಂಡಾಗಿ ಮಾಡ್ಬೇಕಂತ ಅಂದ್ಕೊಂಡೇನಿ. ಇನ್ನೂ ಸೀರೆ ಕೂಡ ತಂದಿಲ್ಲ. ಆ ಕಡೆ ಹೋಗ್ಬೇಕಂತೆಲ್ಲ ರೆಡಿಯಾಗೀನಿ. ಮತ್ತು ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಒಳಗಿರೋ ಕೆಲವೊಂದು ಫ್ರೆಂಡ್ಸ್ ಕರೆದಿದ್ರು ಕುಂಕುಮಕ್ಕೆ. ಹಾಗಾಗಿ ಆ ಕಡೆ ಹೋಗಿ ಬಂದು ಇನ್ನೇನಿಲ್ಲ, ದೀಪ ಅಷ್ಟು ಹಚ್ಚಬೇಕು, ಆ ಕಡೆ ಹೋಗಬೇಕು. ಚಿಂಟು ಬಾಯಿಲಿ, ನಮ್ಮ ಚಿಂಟುನ ತೋರಿಸ್ತೇನೆ ನೋಡಿರಿ. ಅವನು ರೆಡಿಯಾಗಿದ್ದಾನು. ಬಾಪ ಪ್ಲೀಸ್, ಅವ್ನು ಬರಕ್ಕೆ ಒಲ್ಲೆ ಅಂತಾನೆ, ಅದಕ್ಕಾಗಿ ಬಾಪ. ಭಾರಿ ಸ್ಲೋ ಮೋಷನ್ ಒಳಗೆ ಬರತ್ತಾನು. ಚಿಂಟುನು ಈಗ ಫುಲ್ ಟ್ರೆಡಿಷ್ನಲಾಗಿ ರೆಡಿಯಾಗಿದ್ದಾನು. ಹಾಯ್ ಹೇಳಿ ಚಿಂಟು, ಬಾಯ್ ಬಿಟ್ಟು ಹೇಳ್ಬೇಕು ಪುಟ್ಟ. ಹಂಗೆ ಮಾಡಿಬಿಟ್ಟು ಜೋರಾಗಿ ಹೇಳ್ಬೇಕು. ನಾನು ಶ್ರೇಷ್ಠ ಚಿಂಟು ಹೊಂಟೇವಿ ಆ ಕಡೆ ಕುಂಕುಮ ಕರೆದಾರಲ್ಲ. ಮತ್ತು ನನ್ನ ಫ್ರೆಂಡ್ ಯಮುನಾ, ರಜನಿ ಎಲ್ಲರೂ ಕರೆದಾರು. 6 ಗಂಟೆಗೆ ರೆಡಿ ಆಗತ್ತೆ ನೋಡ್ರಿ, 7 ಗಂಟೆ ಆಗೇ ಹೋಯ್ತು. ಮತ್ತೆಲ್ಲರೂ ಈಗ ಕುಂಕುಮ ಕೊಡೋದು ಮತ್ತು ಅವ್ರ ಮನೆಗೆ ಕುಂಕುಮಕ್ಕೆ ಹೋಗೋದ್ರೊಳಗೂ ಬ್ಯುಸಿ ಇರ್ತಾರಲ್ಲ. ಆರಾಮಾಗಿ ಹೋಗೋಣ ಅಂದ್ಕೊಂಡು ಹೊಂಟೇನಿ. ಬರ್ರಿ ಈಗ ದೀಪ ಅಷ್ಟು ಹಚ್ಚಿ ಆ ಕಡೆ ಹೋಗೋಣಂತ. ನೋಡಿರಿ, ಬೆಳಗ್ಗೆನ ಲಕ್ಷ್ಮಿಗೆ ಉಡಿ ತುಂಬಿ ಸ್ವೀಟ್ ಮಾಡಿದ್ನಿ ಪ್ರಸಾದಕ್ಕೆ ಅಂತೇಳಿ. ಇವತ್ತು ಕಡಲೆಬೇಳೆ ಪಾಯಸನ ಮಾಡಿದ್ನಿ. ಲಕ್ಷ್ಮಿಗೆ ಇಷ್ಟವಾದ ನೈವೇದ್ಯ ಕಡಲೆಬೇಳೆಯಿಂದ ಮಾಡಿರೋ ಹೋಳಿಗೆ ಆಗಲಿ ಪಾಯಸ ಆಗಲಿ ಭಾಳ ಇಷ್ಟ ಲಕ್ಷ್ಮಿಗೆ. ಹಾಗಾಗಿ ಕಡಲೆಬೇಳೆ ಪಾಯಸ ಮಾಡಿದ್ನಿ. ನೆಕ್ಸ್ಟ್ ವೀಕ್ ಗ್ರ್ಯಾಂಡಾಗಿ ಮಾಡ್ಬೇಕು ಅಂದ್ಕೊಂಡೇನಲ್ಲ, ಆವಾಗ ಹೋಳಿಗೆ ಮಾಡ್ಬೇಕಂತ ಅಂದ್ಕೊಂಡೆ ನೈವೇದ್ಯಕ್ಕೆ. ನೋಡಿ, ಆರತಿ ಅಂತೂ ಈ ಶ್ರಾವಣ ಫುಲ್ ಆರತಿ ಇಟ್ಬಿಟ್ಟೇನೆ ಪ್ಲೇಟು ಲಕ್ಷ್ಮಿಗೋಸ್ಕರ. ಈಗ ಆ ಕಡೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಸಲಾಡ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ನಿ, ಪಾಸ್ತಾದ್ದು. ಹಾಗಾಗಿ ದಿಸಾನು ಅವರ ಆಲಿವ್ ಆಯಿಲ್ ಯೂಸ್ ಮಾಡತ್ತೇನೆ. ಹಾಕೋದಕ್ಕಿಂತ ಮುಂಚೆ ಇದನ್ನು ನೀವು ಅಡುಗೆಗೂ ಯೂಸ್ ಮಾಡ್ಕೋಬೋದು, ಫ್ರೈಯಿಂಗ್ ಐಟಮ್ಸ್ಗೂ ಯೂಸ್ ಮಾಡ್ಕೋಬೋದು, ಮತ್ತು ಸಲಾಡ್ಸ್ಗೂ ಯೂಸ್ ಮಾಡ್ಕೋಬೋದು. ಪ್ಯೂರ್ ವೆಜಿಟೇರಿಯನ್ ಆಯಿಲ್ ಅಂತ ಹೇಳ್ಬೋದು. ಅದಾದಮೇಲೆ ಪಾಸ್ತಾ ಯಾವ್ದು ಯೂಸ್ ಮಾಡತ್ತೇನಪ್ಪ ಅಂದ್ರೆ ದಿಸಾನು ಅವರ ಪಾಸ್ತಾಲಿಷಿಯಸ್ ಪಾಸ್ತಾ ಯೂಸ್ 100% ವೆಜಿಟೇರಿಯನ್, ಮತ್ತು ಯಾವುದೇ ಮೈದಾ ಆ್ಯಡ್ ಮಾಡಿರೋದಿಲ್ಲ ಇದ್ರೊಳಗೆ. ಇದನ್ನು ನೀವು ಪಾಸ್ತಾಗೆ ಮತ್ತು ಸಲಾಡ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಯಾವುದೇ ಥರದ ಮೈದಾ ಯೂಸ್ ಆಗಿರೋದಿಲ್ಲ ಇದು. ಹಂಗೆ ಫ್ರೆಂಡ್ಸ್ ನೋಡ್ರಿ, ಎಷ್ಟಂದ್ರೆ 7:20 ಆಲ್ರೆಡಿ ಮನೆ ಬಿಡೋಕೆ. ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ 9 ಗಂಟೆ ಅಂತೂ ಆಗೇ ಆಗ್ತದೆ ಮನೆಗೆ ಬರೋಕೆ. ಹೋದ್ಮೇಲೆ ಒಂದು 10 ನಿಮಿಷ ಕುಂತ್ರೂ 9:30 ಆಗೇ ಆಗ್ತದೆ. ಅದಕ್ಕೋಸ್ಕರ ನಾನು ಏನು ಮಾಡೇನಿ ಅಂದ್ರೆ ಮನೆಯೊಳಗೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಬಂದೇನಿ. ಹೋಗಿ ಮಾಡೋಕ್ಕಾಗಂಗಿಲ್ಲ ಅಂತ ನಂಗೆ ಗೊತ್ತು. ಮತ್ತು ನಮ್ಮ ಚಿಂಟೊಂದು ಇವತ್ತು ಸ್ಕೂಲ್ ರಜಾ ಇತ್ತು. ನೆಕ್ಸ್ಟ್ ವೀಕ್ ನಾ ಮಾಡಬೇಕಂತ ಅಂದ್ಕೊಂಡೀನಿ. ಅವಾಗ ಅವ್ನು ಸ್ಕೂಲ್ ರಜಾ ಇರೋದಿಲ್ಲ. ಅವ್ನಿಗೆ ಭಾಳ ಇಷ್ಟ ಮನೆಯೊಳಗೆ ಏನಾದರೂ ಫಂಕ್ಷನ್ ಎಲ್ಲ ಆದರೆ. ಹಂಗೆ ಈ ನೆಕ್ಲೆಸ್ ನೋಡ್ರಿ, ನಾನು ಈ ಲೈಟ್ ಹಚ್ಚು ಮುಂದಿಂದನು. ಹಂಗೆ ಈ ನೆಕ್ಲೆಸ್ ನೋಡ್ರಿ, ನಾನು ಈ ಥರ ಪೂಜೆ ಒಳಗೆ ಅಂತ ಹೇಳೇನ ಹಾಕ್ಕೊಳಕ್ಕೆ ತೊಗೊಂಡಿದ್ದು. ಯೂಸ್ ಆಯ್ತು ಇವತ್ತು, ಹಂಗೆ ಇಟ್ಬಿಟ್ಟಿದ್ನಿ. ಆಮೇಲೆ ಲಾಂಗ್ ನೆಕ್ಲೆಸ್ ಎಲ್ಲ ಕಡೆ ಹಾಕ್ಕೊಂಡು ಹೋದ್ರೆ ಅದು ಚಂದ ಅನ್ಸಂಗಿಲ್ಲ, ಓವರ್ ಅನ್ನಿಸ್ತೈತಿ. ನನ್ನ ಕಡೆ ಸಣ್ಣ ನೆಕ್ಲೆಸ್ ಇರಲೇ ಇಲ್ಲ. ಸೊ ರೀಸೆಂಟಾಗಿ ನಾನು ತೋರಿಸಿದ್ನಿ, ಆಲ್ರೆಡಿ ತೋರಿಸಿನಿ ಇದನ್ನು, ಆದರೆ ಹಾಕ್ಕೊಂಡಿರಲಿಲ್ಲ. ಮತ್ತು ನಾನು ಫಸ್ಟ್ ತೋರಿಸಿದಾಗ ಹಿಂದಿನ ಚೈನ್ ಇನ್ನೂ ಮಾಡಿಸಿರ್ಲಿಲ್ಲ. ಈಗ ರೀಸೆಂಟಾಗಿ ಮಾಡ್ಸೇನೆ ನೋಡ್ರಿ. 6 ಗ್ರಾಮ್ದು ಹಿಂದ್ಗಡೆ ಚೈನು. 5 ಗ್ರಾಮ್ದಾಗೆಲ್ಲ ನೋಡಿದ್ರೆ ನನ್ನ ಕುತ್ತಿಗೆಗೆ ಫುಲ್ ಟೈಟ್ ಅನ್ಸಕೈತೆ ಅದು. ಮತ್ತು ನನ್ನ ಕುತ್ತಿಗೆನೂ ಸ್ವಲ್ಪ ದಪ್ಪ ಆಗ್ತೈತಲ್ಲ, ಹಾಗಾಗಿ 6 ಗ್ರಾಮ್ ಅಂದರೆ ಅದು ಪರ್ಫೆಕ್ಟಾಗಿ ಕುಂತು. ಆದರೆ ಯೂಸ್ ಮಾಡ್ತಾ ಲೂಸ್ ಆಗ್ತಾವೆ. ಅವತ್ತು ಹಾಕೊಳಕ್ಕೆ ಹೋದರೆ ಯಾಕೋ ಟೈಟ್ ಅನ್ಸಕೈತು ನೋಡಿರಿ. ಇವತ್ತು ಎಷ್ಟು ಲೂಸ್ ಅನ್ಸತ್ತೆ. ಹಾಗಾಗಿ ನಮ್ಮ ಮನೆಯವರಲ್ಲಿ ಥ್ರೆಡ್ ಹಾಕ್ಸಿದ್ವಿ, ಬೇಡ ಅದನ್ನು ತೆಗಿಸ್ಬಿಡು ಅಂಥೇಳಿ
ಅಲ್ಲಿ ಚೈನ್ ಹಾಕ್ಸಿದ್ವಿ. ಪರ್ಫೆಕ್ಟಾಗಿ ಕಲದ ನೋಡ್ರಿ, ಸಿಂಪಲ್ ಲುಕ್ಕು. ಪೂಜೆಗೆಲ್ಲ ಮತ್ತು ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತೇವಲ್ಲ ಅವಾಗ ಚಂದ ಅನಿಸುತ್ತೆ ಅಂತೇಳಿ ತೊಗೊಂಡಿದ್ದು ನಾನು ಇದನ್ನು. ಮತ್ತು ನೋಡ್ರಿ ರೀಸೆಂಟಾಗಿ ತೊಗೊಂಡಿರೋ ಇಯರಿಂಗ್ಸು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಂದ ಅನಿಸುತ್ತೆ ಅಂತ ಹಾಕ್ಕೊಂಡೇನಿ. ನಮ್ಮ ಚಿಂಟು ಮತ್ತೇನು ಚಿಂಟು ಏನು ಮಾತಾಡ್ಬೇಕೇನಾದರೂ ಯೋಚನೆ ಮಾಡತ್ತಾನ ಏನು ಮಾತಾಡಲಿ ಅಂಥೇಳಿ. ನಮ್ಮ ಶ್ರೇಯಸ್ ನೋಡ್ರಿ ಅಂತಾನು ಕಾರ್ ಡ್ರೈವಿಂಗ್ ಮಾಡತ್ತಾನ ಶ್ರೇಯಸ್. ಅವನಿರೋದಕ್ಕೆ ಸ್ವಲ್ಪ ಇಂತಲ್ಲಿ ಹೋಗಕ್ಕೆ ಬರೋಕ್ಕೆಲ್ಲ ನನಗೂ ಈಸಿ ಆಗೈತಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರಲ್ಲ ಅವ್ರಿಗೆ ಟೈಮ್ ಇರೋದಿಲ್ಲ ನಾನು ಕರ್ಕೊಂಡು ಹೋಗಕ್ಕೆ. ಎಷ್ಟು ಚೆನ್ನಾಗಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಹೌದು, ನಮ್ಗೆ ನಾನು ಕೊಡ್ತೀನಿ ನೀವು ಕೊಡ್ತೀರಾ ಅಂತ. ಹುಡುಗಿರಿದ್ರೇನೆ ಅದು ಚೆನ್ನಾಗಿರುತ್ತೆ ನಿಜವಾಗ್ಲು. ನಮ್ಗೆ ನೋಡಿ ಇಬ್ರು ಟ್ವಿನ್ಸ್. ಇನ್ನೊಂದು 10 ವರ್ಷಕ್ಕೆ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಟ್ವಿನ್ಸ್ ತರಾನೇ ಇದ್ದಾರೆ ಇಬ್ರು. ಎಷ್ಟು ಒಂದು ವರ್ಷ ಗ್ಯಾಪ? 2 ವರ್ಷ. 2 ವರ್ಷ. ಅಲ್ಲಿ ತೋರಿಸ್ ಚಿಂಟು, ಪೂಜೆ ತೋರ್ಸಂಗಾಗೈತೆ. ವರ್ಷ ಎಲ್ಲೇ ಇರ್ಲಿ ಅಂತ ಅಂದ್ರು. ಅದೇ ಚಿಕ್ಕವಳನು UKG ಮುಗಿದ್ಬಿಟ್ಲಿ. ನಾವು ಒಂದೇ ಸಾರಿ ನಿಮ್ಮ ಲೈನಲ್ಲಿ ಈಗ ಸೇರಿಸ್ಬೇಕು ಅಂತ ಕೆಳಗಿನವ್ರು ಕೆಳಗಿನವ್ರಿಗೂ ಹೋಗ್ಬೇಕು. ಕೆಳಗೆ ಏನು ಹೇಳಿಲ್ಲ. ಇನ್ನೂ ಏನು ಡಿಸಿಷನ್ ಮಾಡಿಲ್ಲ. ಹೋಗಿರೋದಕ್ಕೆ ಒಂದು ಕ್ಲಿಪ್ ತೊಗೊಂಡ್ಬಿಡ್ತೀನಿ, ಚೆನ್ನಾಗಿ ಬಂದಿದೆ. ಲೀಡು ಯಾವುದು ನೆಕ್ಸ್ಟ್ ವೀಕು? ಅದೇ ಈಗ ನೆಕ್ಸ್ಟ್ ವೀಕ್ ಆದರೆ ಎಲ್ಲರೂ ಬರ್ತೀರಾ ನೀವು. ಈ ವಾರ ಆದರೆ ನೀವು ಯಾರೂ ಬರಲ್ಲ. ಅಲ್ಲಿ ಇಟ್ಟಿದ್ದು ತಗೋತೀನಿ. ನೀವೆಲ್ಲರೂ ಫ್ರೀ ಇರ್ತೀರ ಅಲ್ವಾ? ಈಗ ನಾನು ಕರೆದ್ರೆ ನೀವು ಯಾರು ಬರ್ತೀರಾ? ಈಗ ಹಾಂ, ಎಲ್ಲರೂ ಕರೆದು ಆವಾಗ ಚೆನ್ನಾಗಿ ಮಾಡಿದ್ರೆ ಆಯ್ತು ಅಂದ್ಕೊಂಡು. ಏನು ವಿಧಾತ್ರಿ ಆರಾಮ? ಯಾವ ಕ್ಲಾಸಿಗ? 4th. ಡ್ರೆಸ್ ಚೆನ್ನಾಗಿ ಕಾಣ್ತಿದೆ. ಮತ್ತೇನು ಚಿಂಟು ಹ್ಯಾಪಿ? ಇವತ್ತು ಸ್ಕೂಲ್ ಇರಲಿಲ್ಲ ಅಲ್ವಾ? ವರಮಹಾಲಕ್ಷ್ಮಿ. ವಾವ್. ಅಮ್ಮ ಬರೋದು ಲೇಟಾ? ಅಮ್ಮ ಬರೋದು ಲೈಕ್ 10 o'clock. 10 o'clock? ನಮ್ಮ ಮಾತಾಡ್ಸು ಏನು ಮಾತಾಡ್ಸು? ಏನಾದರೂ ಮಾತಾಡ್ತಾ ಇರ್ತಾರೆ, ಅದಕ್ಕೆ ಲೇಟು. ಹಾಂ, ಇವತ್ತು ಹಬ್ಬ ಅಲ್ವಾ, ಎಲ್ಲರೂ ಮನೆಗೆ ಹೋಗ್ಬೇಕಲ್ಲ ಕುಂಕುಮ ತಗೊಳಕ್ಕೆ. ವಿಡಿಯೋ ಅಂತಲ್ಲಿದ್ದು ಹಂಗೆ ಒಂದು ಯೋಗೇಶ್ ಅವರು ಹೋಗಿ ಬಂದ. ಇವಾಗ ಇಲ್ಲಿ ಎಲ್ಲಾರು ನೈಟ್ ಹೋಗ್ತಾನೆ 8ರಿಂದ 10 ಗಂಟೆ ಬರೋದು. 10 ರಜನಿ ಏನಂದ್ರೆ ಅವತ್ತೊಂದು ದಿವಸ ರಜಾನೆ ಹಾಕಿಸ್ತೀನಿ. ಇಲ್ಲ, ಡೆಕೋರೇಷನ್ ಅವ್ದು ಸೀರೆ ಉಡ್ಸಿದ್ದೆ ಅವರು. ಹೆಲ್ಪ್ ಮಾಡಿದ್ಲು. ಅದು ಸೀರೆ ಉಡ್ಸಿದ್ರೆ 50% ಕೆಲಸ ಬೆಳಿಗ್ಗೆ ಎದ್ದು ಕಳಸ ಇಟ್ಟು ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡಿ ಮೊದಲು ನಾವಿಬ್ರು ಮಾಡ್ಕೋತಾ ಇದ್ದವು. ಅವಾಗ ಇಷ್ಟೊಂದು ಆಗ್ಲೂ ಅಷ್ಟೇ ಹೋಗ್ಬೇಕಾದ್ರು. ಹಂಗೆ ಫ್ರೆಂಡ್ಸ್ ನೋಡ್ರಿ, ಈಗ ಟೈಮ್ ಕರೆಕ್ಟಾಗಿ 9 ಗಂಟೆ. ಎಲ್ಲರೂ ಮನೆಗೆ ಹೋದ್ನಿ, ಎಲ್ಲರ ಮನೆಗೆ ಕುಂಕುಮ ತೊಗೊಂಡು ಲಾಸ್ಟ್ ಒಬ್ಬರ ಮನೆ ಉಳ್ದೈತಿ, ಅದು ಯಮುನಾ ಅವ್ರ ಮನೆ. ಈಗ ನಾನೇನು ಹೋಗಿದ್ನಲ್ಲ ಎಲ್ಲರ ಮನೆ ಒಂದೇ ಏರಿಯಾದೊಳಗೈತಿ. ಯಮುನಾ ಅವ್ರ ಮನೆ ಮಾತ್ರ ಸಪ್ರೇಟ್ ಇನ್ನೊಂದು ಏರಿಯಾಗೆ ಹೋಗ್ಬೇಕು, ಬಸವನ ಗುಡಿಗೆ. ಸೊ ಆ ಕಡೆ ಹೊಂಟೇನಿ. ನಾನು ಅಂದ್ಕೊಂಡಿದ್ನಿ ಗ್ಯಾರಂಟಿ 9:30 ಆಗ್ತೈತೆ ಅಂಥೇಳಿ. ಈಗ ಇನ್ನು ಅವ್ರ ಮನೆಗೆ ಹೋಗಿ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಹೆಚ್ಚು ಕಮ್ಮಿ 9:45 ಅಂತೂ ಆಗೇ ಆಗ್ತೈತಿ.
ಅವ್ರು ಅದಕ್ಕೆ ಹೇಳಿದ್ರು ನನಗೆ, ನೀವು ನಮ್ಮ ಮನೆಗೆ ಬರೋದು ಲೇಟ್ ಆಗ್ತೈತಿ, ಬೇಗ ನಮ್ಮ ಮನೆಗೆ ಬಂದು ಹೋಗ್ಬಿಡ್ರಿ ಅಂತ. ನಾನು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು, ಅದಕ್ಕೆ ನಿಮ್ಮ ಮನೆಗೆ ಲಾಸ್ಟ್ ಬರ್ತೇನೆ ಅಂತ ಹೇಳಿ ಇಟ್ಕೊಂಡು ಲೇಟಾಗೇ ಹೋಯ್ತು ನೋಡ್ರಿ. ಮತ್ತು ಮೇನ್ ಏನಂದ್ರೆ ನಾನು ಬಿಗ್ ಬಾಸ್ ನೋಡ್ತೇನೆ, 9:30 ಅಷ್ಟೊತ್ತಿಗೆ ಹೋಗ್ಬೇಕಂತ ಅನ್ಕೊಂಡೆ. ನೋಡೋಣ ಎಷ್ಟು ಗಂಟೆ ಆಗ್ತೈತೆ ಅಂತ ಗೊತ್ತಿಲ್ಲ. ಮತ್ತೆಲ್ಲರೂ ಪೂಜೆ ಇವತ್ತ ಮಾಡಿಬಿಟ್ಟಾರ, ನೋಡಿ ಅನ್ಕೊಳತಿದ್ನಿ ನಾನು ಇವತ್ತ ಮಾಡ್ಬೇಕಾಗಿತ್ತಲ್ಲ, ಎಷ್ಟು ಚಂದ ಅನ್ಸತ್ತೆ, ಎಲ್ಲರೂ ಎಷ್ಟು ಚಂದ ಮಾಡ್ಯಾರ ಅಂತ ಹೇಳಿ ಫೀಲಿಂಗ್ ಅನ್ಸಾಕತ್ತಿತ್ತು. ಬರೀ ಈಗ ಯಮ್ನಾಗಳ ಮನೆಗೆ ಹೋಗೋನು. 7:30 ಸ್ಟಾರ್ಟ್ ಮಾಡಿದೆ, 7:30 ಯಮುನಾ ಅವ್ರ ಮನೆ ಪೂಜೆ. ಇಳ್ಕಲ್ ಸೀರೆ ತೊಗೊಂಡಿದ್ರಲ್ಲ ಯಮುನಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಲರ್ ಕಾಂಬಿನೇಷನ್ನು ಚೆನ್ನಾಗಿ ಮಾಡಿದ್ದೀರ. ಲಕ್ಷ್ಮೀ ಮುಖ ಹೊಸದು ತೊಗೊಂಡ್ರಾ? ಹೋದ ವರ್ಷನೇ ತೊಗೊಂಡಾಗ ಸೌಮ್ಯ. ಅಲ್ಲೂ ಇಟ್ಟಿದ್ರಾ? ನೀವೇ ಹೇಳಿದ್ರಲ್ಲ ಚೆನ್ನಾಗಿದೆ ಅಂತ, ಆಂಟಿಕ್ ಥರದ್ದು ಹೊಸ ಥರ. ಹಾಂ, ಮರ್ತಿದ್ದೇನೆ ನಿಜವಲ್ಲ, ಚೆನ್ನಾಗಿ ಕಾಣ್ತಿದೆ. ಬಾ ವಿಸ್ಮಯ, ಈಗ ನೀನು ಹಿಡಿ. ಲಕ್ಷ್ಮೀ ಕಾಣಿಸ್ತಾ ಇದೆ. ನಮ್ದೆಲ್ಲ ಹೇಗೆ ಅಂದರೆ ಹಂಗೆಲ್ಲ ಡಿಸೈನ್ ಬಂದಿಲ್ವಲ್ಲ, ಪ್ಲೇನ್ ಆಗಿ ತೊಗೊಂಡಿರೋದಲ್ಲ, ನಾನು ಚೇಂಜ್ ಮಾಡಿದೆ ಸೌಮ್ಯ, ನಮ್ಮದೇ ಕಲಿಬೇಕು. ಈ ಕಡೆ ಬಾ ವಿಸ್ಮಯ, ನಾನು ಒಬ್ಬಳೇ ಬರ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಹಿಂಗೆ, ಈಗ ನಾವೇ ತಗೋತೀವಲ್ಲ, ನಮ್ಮೂರ ಕಡೆ ನಾವು ನಿಮ್ಗೆ ಕೊಡಬೇಕು, ನನಗೆ ಕೊಡಬೇಕು. ಹೌದಾ? ಇರ್ತೀನಿ ಮತ್ತೆ ಇರಲಿ ಬಿಡಿ. ಇಲ್ಲಿ ಬಂದರೆ ನನಗೆ ಆಶ್ಚರ್ಯ, ಹಿಂಗೂ ಮಾಡ್ತಾರ ಅಂತ ಹೇಳಿ. ಕೆಲವರಿಗೆ ಒಂದೊಂದು ಕಡೆ ಪದ್ಧತಿ ಬಂದಿಲ್ಲ, ಇದೆಲ್ಲ ಏನಂದ್ರೆ ಇರ್ಬಿಡ್ತಾರೆ ಸೌಮ್ಯ ಅಷ್ಟೇ. ನಾವೇ ತಗೊಳ್ಳೋದು. ನಾನು ಊರಿಗೆ ಹೋದಾಗ ನಾನು ಕನ್ಫ್ಯೂಸ್ ಆಗಿರ್ತೀನಿ. ಯಮುನಾ ಅವರ ಮನೆ ಲಾಸ್ಟ್ ಪೂಜೆ. ವಿಸ್ಮಯ ನಗ್ತಾ ಇದ್ದಾಳೆ. ಓಕೆ, ಸೌಮ್ಯ ಆಂಟಿ ಮುಗೀತು ಅಂತ. ನಮಗೋಸ್ಕರ ಪಾಪ ಸೀರೆನೂ ಚೇಂಜ್ ಮಾಡಿಲ್ಲ ಅಲ್ವಾ ನೀವು? ಇಲ್ಲ ಅಂದ್ರೆ ಅವಾಗಲೇ ಇದು ಮಾಡಿ ನೀವು ಹೇಳ್ದಂಗೆ ಬೇಗ ಬಂದಿದ್ರೆ ನಾನು ಬಾ ಈ ಕಡೆ 1 ನಿಮಿಷ ಮಾತಾಡೋದು ತಗೊಂಡು ನಾವು ರೈಟ್ ಹೇಳ್ತಾ ಇರ್ತೀವಿ. ಯಮುನಾ ಅವ್ರ ಮನೆಗೆ ಬರೋ ಪಾಪ ಫಸ್ಟ್ ಬಾ ಅಂತ ಹೇಳಿದ್ರು, ನಾನು ಆರಾಮಾಗಿ ಕೂತ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಅವ್ರು ಹೇಳ್ದಂಗೆ ನಿಜವಾಗ್ಲೂ ಲೇಟೇ ಆಗೋಯ್ತು. 9:35 ಆಯಿತು. ಬೇಗ ಬಂದಿದ್ರೆ ಪಾಪ ಬೇಗ ಎಲ್ಲ ಅಲ್ವಾ, ಮಲ್ಕೊಂಡ್ಬಿಡ್ತಿದ್ವಿ ಅಷ್ಟೇ. ಎಷ್ಟು 9:30 ಮಲ್ಕೊಬಿಟ್ಟಿದ್ದೀರಾ? ಹೌದಾ? ನಿದ್ದೆ ಹತ್ಬಿಡುತ್ತಾ ಮಲ್ಕೊಂಡ ತಕ್ಷಣ? ನೋಡಿ, ನಾವೆಲ್ಲ ಮಲ್ಕೊಳ್ಳೋದೇ ಬಿಗ್ ಬಾಸ್ ನೋಡಿ 11 ಗಂಟೆ. ನೀವು ನೋಡ್ತಾ ಇಲ್ವಾ ಬಿಗ್ ಬಾಸ್? ಏನು ನೋಡೋಣ ಸೌಮ್ಯ, ಆಲ್ಮೋಸ್ಟ್ ಅದೊಂದು ನೋಡ್ತಾ ಇದ್ದೀನಿ ನಾವೀಗ. ಲೇಟ್ ಆಗಿರ್ತಿತ್ತಲ್ಲ. ನೋಡಿ ಶಿಫ್ಟ್ ಆಗಿದೆ ರಾಯಲ್ ಫೋಟೋ, ಚೆನ್ನಾಗಿದೆ ಅಲ್ಲ. ನಾನು ಒಟ್ನಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ರಾಘವೇಂದ್ರ ಸ್ವಾಮಿಗಳು ಯಾವಾಗ ಕರ್ಸ್ಕೊಳ್ತಾರ ಅವಾಗ ಹೋಗಿ ದೊಡ್ಡ ತಗೊಂಡ್ಬನ್ನಿ ಸೌಮ್ಯ, ಮನೇಲಿ ನೋಡಿದ್ರೆ ದೊಡ್ಡದಾಗಿರ್ಬೇಕು. ಎಂಟ್ರೆನ್ಸ್ಗೆ ದೊಡ್ಡ ಹಿಡಿ ಬಸವಣ್ಣ ಎಲ್ಲ ಇಟ್ಟಿದ್ದೀರಾ ಆ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಮೈಸೂರಲ್ಲಿ ಫ್ರೇಮ್ ಹಾಕ್ಬಿಡ್ತಾರಲ್ವಾ ಈ ಥರದ್ದೇ ಸಿಗುತ್ತೆ ಸೌಮ್ಯ. ಅದೆಲ್ಲ ನಿಮಗೆ ಎಷ್ಟು ತುಂಬಾ ಅಂಗಡಿಗಳು ಅಲ್ಲಿ ಮಂತ್ರಾಲಯದಲ್ಲಿ. ನೋಡೋಣ, ನಮ್ಮ ಹೊಸ ಮನೆಗೆ ಸೂಟ್ ಆಗುತ್ತಾ ತಗೋತೀವಿ. ನನಗೂ ತುಂಬಾ ಆಸೆ ಇದೆ, ಎಂಟ್ರೆನ್ಸ್ಗೆನೆ ಹಿಂಗೆ ಮುಂದೆ ಬಂದ್ರೆ ಕಾಣಿಸ್ಬೇಕು. ಅದು ಮನೆಯೊಳಗೆ ಒಂದು ನೆಗೆಟಿವ್ ಎನರ್ಜಿನೂ ಬರಕ್ ಬಿಡಲ್ಲ ಆ ಥರ ಫೋಟೋ ಇದ್ರೆ. ನೋಡೋಣ, ತಗೊಳ್ಳೋಣ. ಒಟ್ಟಲ್ಲಿ ಮಂತ್ರಾಲಯಕ್ಕೆ ಬೇಗ ಹೋಗೋ ಆಸೆ ಇದೆ. ಕಳ್ಸ್ಕೊಳ್ಳಿ ಸ್ವಾಮಿಗಳು. ನಮ್ಮ ವಿಸ್ಮಯ ಅವ್ರು ತುಂಬಾ ನಗ್ತಾ ಇದ್ದಾರೆ. ಓಕೆ, ಕಟ್. ಹೋಗೋಣ.